ಬಟ್ ಇವತ್ತಿಂದ ನಿಮ್ಮ ಪ್ರಿಪರೇಷನ್ ಫಾರ್ ನೀಟ್ ಶುರು ಮಾಡಲೇಬೇಕು. ಏಮ್ಸ್ ಇಸ್ ದ ಟಾಪ್ ಮೋಸ್ಟ್. ಏಮ್ಸ್ ಅಲ್ಲಿ ನಿನಗೆ ಸಿಗ್ಬೇಕು ಅಂತಂದ್ರೆ 1 in 40,000 ಮಾತ್ರ ಏಮ್ಸ್ ಅಲ್ಲಿ ಸಿಗೋದು. ಆರ್ ಯು ಒನ್ ಅಮಂಗ್ ದೆಮ್? ನಿಮ್ಮ ಪ್ರಿಪರೇಷನ್ಗೆ ಅಟ್ಲೀಸ್ಟ್ BMC ಸಿಗಲ್ವೇನ್ರಿ? ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸಿಗಲ್ವೇನ್ರಿ? ಸೊ ವಾಟ್ ಯು ಹ್ಯಾವ್ ಟು ಡೂ, ಸ್ಟಾರ್ಟ್ ಟುಡೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಆಫ್ ಕ್ಲಾಸಸ್ ಅಲ್ಲಿ ಹೇಳ್ತಿದ್ದೆ ನಾನು, ಈ ಫ್ರಾಕ್ಷನ್ ಎಷ್ಟು ಗೊತ್ತಾ? 0.00025%. ಅಂದ್ರೆ ಏಮ್ಸ್ ಅಲ್ಲಿ ನಿನಗೆ ಸಿಗ್ಬೇಕು ಅಂತಂದ್ರೆ 1 in 40,000 ಮಾತ್ರ ಏಮ್ಸ್ ಅಲ್ಲಿ ಸಿಗೋದು. ಏಮ್ಸ್ ಗೊತ್ತಿದೆ ಅಲ್ಲ ಎಲ್ಲರಿಗೂ? ಏಮ್ಸ್ ಗೊತ್ತಿದ್ಯಾ? ಏಮ್ಸ್ ಅಲ್ಲಿ ಸಿಗ್ಬೇಕು ಅಂದ್ರೆ ಇಟ್ ಇಸ್ 1 in 40,000 ಸ್ಟೂಡೆಂಟ್ಸ್. ಆರ್ ಯು ಒನ್ ಅಮಂಗ್ ದೆಮ್? ಕರೆಕ್ಟಾ? ಆರ್ ಯು ಒನ್ ಅಮಂಗ್ ದೆಮ್? What is the difference between you and this 40,000 people? Start today. Start today. Irrespective, ನೀವು ಆರಂಭ ಜಾಯಿನ್ ಆಗ್ತಿರೋ ಇಲ್ವೋ, ವಾಟ್ ಎವರ್ ಇಟ್ ಇಸ್, ಬಟ್ ಇವತ್ತಿಂದ ನಿಮ್ಮ ಪ್ರಿಪರೇಷನ್ ಫಾರ್ ನೀಟ್ ಶುರು ಮಾಡಲೇಬೇಕು. ಏಮ್ಸ್ ಇಸ್ ದ ಟಾಪ್ ಮೋಸ್ಟ್. ಏಮ್ಸ್ ಡೆಲ್ಲಿ ಇಸ್ ಲೈಕ್ IIT ಬಾಂಬೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಓನ್ಲಿ ಟಾಪ್ 50 AIR ರ್ಯಾಂಕ್ ಏನಿರತ್ತಲ್ಲ ಅವ್ರಿಗೆ ಮಾತ್ರ ಸಿಗೋ ಅಂತದ್ದು. ಇಮ್ಯಾಜಿನ್ ಇಫ್ ದಿಸ್ ಇಸ್ ಯೋರ್ ಡ್ರೀಮ್, ನಿಮ್ಮ ಪ್ರಿಪರೇಷನ್ಗೆ ಅಟ್ಲೀಸ್ಟ್ BMC ಸಿಗಲ್ವೇನ್ರಿ? ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸಿಗಲ್ವೇನ್ರಿ? ಸೊ ಏಮ್ ಹೈಯರ್, ಫಸ್ಟ್ ಏಮ್ ಹೈಯರ್, ದೆನ್ ಯು ವಿಲ್ ಚಿಕ್ಕದ ಅದಕ್ಕದೇ ಆಗ್ತಾ ಹೋಗತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಸ್ಟಾರ್ಟ್ ಟುಡೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟುಡೇ. ಎಷ್ಟು ಜನ ಸ್ಟಾರ್ಟ್ ಮಾಡ್ತೀರಾ ಇವತ್ತು ನನ್ನೊಟ್ಟಿಗೆ? ಯು ಗಿವ್ ಮಿ ಅ ಥಮ್ಸ್ ಅಪ್, ಗಿವ್ ಮಿ ಅ ಹಾರ್ಟ್. ಐ ವುಡ್ ರಿಯಲಿ ಪ್ರೆಫರ್ ಫೈರ್ ಎಮೋಜಿ, ಬಟ್ ಇಲ್ಲಿ ಇದೆಯಾ ಗೊತ್ತಿಲ್ಲ ನಂಗೆ. ಇದೆಯಾ ಫೈರ್ ಎಮೋಜಿ? ಕಾಣಿಸ್ತಿದ್ಯಾ ನಿಮ್ಗೆ? ಕಾಣಿಸ್ತಿದ್ರೆ ಬರ್ಲಿ ಫೈರ್ ಎಮೋಜಿಸ್ ಇಫ್ ಯು ಆರ್ ಸ್ಟಾರ್ಟಿಂಗ್ ವಿತ್ ಮೀ ಟುಡೇ. ಎಸ್, my favorite emoji, that is heart with fire, that shows passion. Thank you Nisarga, thank you Manushri. ಮೂರೇ ಜನನಾ? Yes ma'am. What is the difference between AIIMS and government college? Sirisha. Okay, government colleges ಪ್ರತಿ ಸ್ಟೇಟ್ ಅಲ್ಲೂ ಒಂದರಿಂದ 10 ಇರತ್ತೆ ಕಂದ. ಓಕೆ, ಫಾರ್ ಎಕ್ಸಾಂಪಲ್ KIMS is aided college, Bangalore Medical College is completely government college. So AIIMS also is a government college. ಆಯ್ತಾ? ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಫೀಸು ಫಂಡೆಡ್ ಇರತ್ತೆ, ಯು ಡೋಂಟ್ ಹ್ಯಾವ್ ಟು ಪೇ ಅ ಲಾಟ್. ಆಯ್ತಾ? ಬಟ್ AIIMS ಏನು, ಇಟ್ ಇಸ್ ಲೈಕ್ ಟಾಪ್ ಮೋಸ್ಟ್. AIIMS ಅಲ್ಲಿ ನೀನು ಡಿಗ್ರಿ ಮುಗಿಸಿದ್ಯಾ ಅಂದ್ರೆ ಕ್ವೆಶ್ಚನ್ನೇ ಬರಲ್ಲ ಆ ಲೆವೆಲ್ಗೆ. ಅರ್ಥ ಆಗ್ತಿದ್ಯಾ? ಓಕೆ, ಸೋ ಮಚ್ ಆಫ್ ಫೈರ್ ಎಮೋಜಿ, ಸೂಪರ್ ಮ್ಯಾಮ್. ವಿ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ವರ್ಡ್ಸ್. ಟುಡೇ ಆನ್ವರ್ಡ್ಸ್ ಆಟ ಶುರು. ಯಸ್, ಆಟ ಶುರು. I will start, but I don't know how to start. That is why I am here. ಅದಕ್ಕಂತಾನೆ ನಾವ್ ಇವತ್ತಿಲ್ಲಿರೋದು. ಸೊ ಲೆಟ್ us start. Okay. So ಆರಂಭ is start. ಆರಂಭ is the start of transformation, beginning of transformation. ಈ 6 ವಿಷಯ ನೀವು ನೆನ್ಪಿಟ್ಕೊಳ್ಬೇಕು. ಒಂದು, ಫಸ್ಟ್ ಒನ್ ಏನು, ಡಿಸಿಪ್ಲಿನ್. ಹೇಗೆ ಡಿಸಿಪ್ಲಿನ್ ಅಂತಂದ್ರೆ, ಕೂತ್ರೆ 1 hour ನಾನು ಓದ್ಬೇಕು ಅಂತ ಕೂತ್ರೆ ಆ 1 hour ಫುಲ್ ಡೆಡಿಕೇಶನ್ ಇರ್ಬೇಕು. ಆ ಕಡೆ ಈ ಕಡೆ ನೋಡೋದು, ಡಿವಿಯೇಟ್ ಆಗೋದು ನೋ. 10th ಅಲ್ಲಿ ನಡೀತಿತ್ತು ಮಕ್ಳ. 10th ಅಲ್ಲಿ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ರೆ ಒಂದ್ ಚಾಪ್ಟರ್ ಮುಗ್ದೋಗ್ತಿತ್ತು. ಆಯ್ತಾ? ಇವಾಗ ಹಂಗಾಗಲ್ಲ, ಫಾರ್ ಶ್ಯೂರ್ ಹಂಗಾಗಲ್ಲ. ಓಕೆನಾ? ಸೊ ಫಸ್ಟ್ ಅಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ, ಅಯ್ಯೋ ಗಿವ್ ಅಪ್ ಮಾಡ್ಬಿಡೋಣ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಬಟ್ ಸ್ಟಾರ್ಟ್ ಸ್ಮಾಲ್. ದಿನಕ್ಕೆ 1 hour, ಡೈಲಿ 1 hour, ಬಟ್ ಡಿಸಿಪ್ಲಿನ್ಡ್ ಆಗಿರ್ಬೇಕು. ಕನ್ಸಿಸ್ಟೆನ್ಸಿ. ಏನ್ ಮಾಡ್ತೀರಾ ಗೊತ್ತಾ? ಇವತ್ತು ವರ್ಷ ಮ್ಯಾಮ್ ಹೇಳ್ಬಿಟ್ಟಿದ್ದಾರೆ, ನಾನು 3 hour ಕುತ್ಕೊಂಡು ಓದ್ತೀನಿ, ನಾಳೆ ಇಟ್ಸ್ ಓಕೆ, ಇನ್ನು 2 ವರ್ಷ ಇದೆ ಅಲ್ವಾ, ಇಟ್ಸ್ ಓಕೆ ಅಂತ ಬಿಟ್ಬಿಡೋದು. ನೋ, 1 hour ಎವ್ರಿ ಡೇ. 1 ವೀಕಿಗೆ ಇಟ್ ಇಸ್ 7 hours, 1 ಮಂತ್ಗೆ 30 hours. ನಾನು ಮಾತಾಡ್ತಾ ಇರೋದು ಸೆಲ್ಫ್ ಸ್ಟಡಿ. ಇಮ್ಯಾಜಿನ್ ಎಷ್ಟು ಜಾಸ್ತಿ ಆಗುತ್ತದು ಓವರ್ ಟೈಮ್. ಅಕೌಂಟಬಿಲಿಟಿ. ಯಾರಿಗಾದ್ರೂ ಒಬ್ರಿಗೆ ಒಪ್ಸಿ, ನಾನು ಓದ್ತಿದ್ದೀನಿ, ನಾನು ಇಷ್ಟು ಓದ್ತೀನಿ ಅಮ್ಮ, ನಾನು ಇದನ್ನ ಓದ್ತಾ ಇದ್ದೀನಿ ಹೇಳಿ ಹೋಗಿ 1 hour. ಬಿ ಅಕೌಂಟಬಲ್, ಆರ್ ಬಿ ಅಕೌಂಟಬಲ್ ಟು ಯೋರ್ ಸೆಲ್ಫ್. ನಿನ್ಗೆ ಗಿಲ್ಟ್ ಕಾಡ್ಬೇಕು, ಅಯ್ಯೋ ಏನಪ್ಪ ಇದು ನಾನು ಇವತ್ತು ಓದಿಲ್ವಲ್ಲ ಅಂತ. ಯು ಶುಡ್ ಫೀಲ್ ಗಿಲ್ಟಿ.
ಅಷ್ಟು ಅಕೌಂಟಬಲ್ ಇರ್ಬೇಕು ನೀವು. ಮೆಂಟರ್ಶಿಪ್, ಲುಕ್ ಫಾರ್ ಗೈಡೆನ್ಸ್, ಬನ್ನಿ ಕೇಳಿ, ಪ್ರಶ್ನೆಗಳನ್ನ ಕೇಳಿ ಮ್ಯಾಮ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಕೇಳಿ, ತಗೊಳ್ಳಿ, ಅದನ್ನ ಪಡ್ಕೊಳ್ಳಿ ಮೆಂಟರ್ಶಿಪ್ ನ. ದೆನ್ ಕಮ್ ಸ್ಟ್ರಾಟಜಿ. ಎಸ್ ಪ್ಲೀಸ್ ಪಂಚಮಿ. ಎಲ್ಲಿ ಕಂದ ಡೌಟ್ ಹಾಕಿದ್ಯಾ ಕಂದ? ಎಲ್ಲಿ ಹಾಕಿದ್ಯಾ? ಓಕೆ, ಸೊ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸ್ಟ್ರಾಟಜಿ ಇದ್ರ ಬಗ್ಗೆ ನಾನು ಇವತ್ತು ತುಂಬಾ ಐಡಿಯಾಸ್ ಕೊಡ್ತೀನಿ ನಿಮ್ಗೆ. ನಿಮ್ಮ ಮಾಸ್ಟರ್ ಪ್ಲಾನ್ ಶುಡ್ ಡಿಪೆಂಡ್ ಆನ್ ಬ್ಲೂ ಪ್ರಿಂಟ್. ಮ್ಯಾಮ್, ಹೌ ಟು ಆಸ್ಕ್ ಡೌಟ್ಸ್ ಆಫ್ಟರ್ ಲಿವಿಂಗ್ ದ ಲೈವ್. ಆಪ್ ನಲ್ಲಿ ಡೌಟ್ ಸೆಕ್ಷನ್ ಇರುತ್ತೆ. ಓಕೆನಾ? ಸೊ ಅಲ್ಲಿ ನೀವು ನಿಮ್ಮ ಡೌಟ್ಸ್ ಅನ್ನ ಪೋಸ್ಟ್ ಮಾಡ್ಬೋದು. ಸ್ಟಡಿ ಸೆಕ್ಷನ್ ಇದೆ, ಅದ್ರ ಪಕ್ಕದಲ್ಲಿ ಡೌಟ್ ಅಂತ ಇರುತ್ತೆ, ಅಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಇಸ್ ಇಟ್ ಪಾಸಿಬಲ್ ಟು ಕ್ರ್ಯಾಕ್ ನೀಟ್ ಇನ್ ಮೈ ಫಸ್ಟ್ ಅಟೆಂಪ್ಟ್? ಡೆಫಿನೆಟ್ಲಿ ಎಸ್, ಬಟ್ ಯು ಶುಡ್ ಪುಟ್ ಯುವರ್ ಬ್ಲಡ್ ಅಂಡ್ ಸ್ವೆಟ್. ಅಷ್ಟು ಆಟ ಅಲ್ಲ. ನೀಟ್ ನ ಕ್ಲಿಯರ್ ಮಾಡೋದು ನಿಜವಾಗ್ಲೂ ಆಟ ಅಲ್ಲ. ಕೇಳ್ತಿರ್ಬೋದು, ನೀಟ್ ಕ್ಯಾನ್ಸಲ್ ಆಯ್ತು ಎಕ್ಸಾಮು, ಪೇಪರ್ ಲೀಕ್ ಆಯ್ತು, ಬಹಳಷ್ಟು ನಡೀತಿರತ್ತೆ ಮಕ್ಕಳ. ಎಲ್ಲಿ ತಪ್ಪುಗಳಾಗಲ್ಲ, ಖಂಡಿತವಾಗ್ಲೂ ಆಗತ್ತೆ. ಬಟ್ ಹಂಗಂತ ಆ ಎಕ್ಸಾಮ್ ಅದರ ವ್ಯಾಲ್ಯೂ ಅನ್ನ ಕಳ್ಕೊಂಡ್ಬಿಡತ್ತಾ? ಇಲ್ಲ, ಡೆಫಿನೆಟ್ಲಿ ದಟ್ ಈಸ್ ದಿ ಓನ್ಲಿ ವೇ ಟು ಗೆಟ್ ಯುವರ್ ಮೆಡಿಕಲ್ ಸೀಟ್. ನಾವು ನಮ್ಮ 100% ಅನ್ನ ಕೊಡೋಣ. ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ದಿ ಎಕ್ಸಾಮ್ and we are there with you. Definitely we will do it. How to remember, study till exam ಎಲ್ಲ ಹೇಳ್ತೀನಿ ಕಂದ. ಎಕ್ಸಿಕ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ಫಸ್ಟ್ PUC ಪ್ಲಸ್ ಸೆಕೆಂಡ್ PUC ಫುಲ್ ಸಿಲೆಬಸ್. ಇಲ್ಲಿ ಥಿಯರಿ ಕ್ವೆಶ್ಚನ್ಸ್ ಕೇಳ್ತಾರೆ ಪ್ಲಸ್ ವೆರಿ ಫ್ಯೂ MCQs. ಇದು ಬರೀ MCQs. ಇಲ್ಲಿ ಆಟಾನೇ ಬೇರೆ. ಇಲ್ಲಿ 3 hour ಅಲ್ಲಿ ಎಷ್ಟು 1 minute 1 ಕ್ವೆಶ್ಚನ್ ಆನ್ಸರ್ ಮಾಡ್ಬೇಕು ನೀವು. 1 minute ಪರ್ ಕ್ವೆಶ್ಚನ್. ಇಲ್ಲಿ 45 ಕ್ವೆಶ್ಚನ್, 44 ಕ್ವೆಶ್ಚನ್ಸ್ಗೆ 3 hours. ಕರೆಕ್ಟಾ? ಟ್ರೈ ದಿಸ್. ಓಕೆ ಓಕೆ, ಕ್ಲಿಯರ್? ಸೊ ಇದು ಅದರ ವ್ಯತ್ಯಾಸ. ಬಟ್ ನೀವು ಈ ಎರಡಕ್ಕೂ ಒಂದೇ ಸಲ ಪ್ರಿಪೇರ್ ಆಗ್ಬೇಕು ಈ 2 ವರ್ಷಗಳಲ್ಲಿ. ಸೊ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಬೇಕೇ ಬೇಕು. ಡಿಟರ್ಮಿನೇಷನ್, ಕನ್ಸಿಸ್ಟೆನ್ಸಿ ಎಲ್ಲ ಬೇಕೇ ಬೇಕು. ಸೊ ಅಪ್ರೋಚ್ ಬೇರೆ, ಸಿಲೆಬಸ್ ಒಂದೇ, 2 ರನ್ನಿಂಗ್ ರೇಸೆ, ಸಿಲೆಬಸ್ ಒಂದೇ, ಬಟ್ ಕೇಳೋ ಅಂತ ಕ್ವೆಶ್ಚನ್ ಟೈಪ್ ಏನಿದೆಯಲ್ಲ ಅದು ಚೇಂಜ್ ಇರುತ್ತೆ. ಸೊ ಅದರ ಅಕಾರ್ಡಿಂಗ್ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಕ್ಲಿಯರ್ ವಿತ್ ಮೀ? ಎಸ್. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಬೋರ್ ಆಗ್ತಿದ್ಯಾ ಅಥವಾ ಅರ್ಥ ಆಗ್ತಾ ಇದ್ಯಾ? ಎಸ್. ಓಕೆ, ಒಬ್ರು ಹಿಂಗೆ ಹೇಳ್ಬಿಟ್ರೆ ಸಾಕು, ನಂಗೆ ಖುಷಿ ಆಗ್ಬಿಡುತ್ತೆ. ಹೌ ಟಾಪರ್ಸ್ ಆಕ್ಚುಲಿ ವಿನ್? ಓಕೆ, ಒನ್ ಸ್ಟೆಪ್. ಮ್ಯಾಮ್, ಟಾಪರ್ ಸ್ಟ್ರಾಟಜಿ ಅಂತ ಬಹಳಷ್ಟು ನನ್ನ ಸ್ಟೂಡೆಂಟ್ಸ್ ಕೇಳ್ತಾರೆ. ಸೊ ನಾನು ಇವತ್ತು ಒಂದೇ ಒಂದು ಸ್ಟೆಪ್ ಹೇಳ್ತಿದ್ದೀನಿ. ಟಾಪರ್ ಆಗಿರೋರು, ಟಾಪರ್ ಆಗ್ಬೇಕು ಅನ್ಕೊಂಡಿರೋರು ಖಂಡಿತವಾಗ್ಲೂ ಈ ಸ್ಟೆಪ್ ನ ಮಾಡ್ಲೇಬೇಕು. ಏನದು? ಎನಿ ಗೆಸಸ್ ಏನದು ಅಂತ? 1 step ಫಾರ್ ಆಲ್ ಟಾಪರ್ಸ್. 1 step ಏನದು? ಎಸ್ ಮ್ಯಾಮ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಅಮೃತ ಅವರೇ. 1 step ಏನದು? ಸ್ಟಾರ್ಟ್ ಅರ್ಲಿ. ಎನಿ ಅದರ್ ಗೆಸಸ್? ಓಕೆ, ಸ್ಟಾರ್ಟ್ ಅರ್ಲಿ. ಥ್ಯಾಂಕ್ ಯು ಉಷಾ. ಅದರ್ಸ್? ಎನಿ ಅದರ್ ಆನ್ಸರ್ಸ್? Consistency, very good Shirisha. Next, any other guesses? Revise, super. Then start effectively. Okay. Discipline, motivation, super. Okay. Motivation. Okay. Somewhere this is the point that I am talking about. ನನ್ನ ಹೈಲೈಟ್ ಇದು. ಯಾಕೆ ಅಂತ ಹೇಳ್ತೀನಿ. ಸಿಂಪಲ್ ಮ್ಯಾಥ್ಸ್. 50 MCQs ಯು ಶುಡ್ ಸಾಲ್ವ್. ಪ್ರತಿ ದಿವಸ ನಿಮ್ದೇನ್ ಟಾರ್ಗೆಟ್? 50 MCQ. ಎವ್ರಿ ಡೇ ಸಿಟ್ ಅಂಡ್ ಸಾಲ್ವ್ 50 MCQs ಎವ್ರಿ ಡೇ. ಓಕೆ, ಜಸ್ಟ್ 50. ನೀವು ಪ್ರತಿ ದಿವಸ 50 MCQs ಸಾಲ್ವ್ ಮಾಡಿದ್ರೆ
ಬೈ ದಿ ಎಂಡ್ ಆಫ್ ದಿ ಇಯರ್ 18,000 MCQs ಗಿಂತ ಜಾಸ್ತಿ ಸಾಲ್ವ್ ಮಾಡಿರ್ತೀರಾ. ಏನೇನಿರತ್ತೆ ಅದರಲ್ಲಿ? PYQs ಇರತ್ತೆ, ಅದರ ಜೊತೆಗೆ ಕ್ವೆಶ್ಚನ್ ಬ್ಯಾಂಕ್ಸ್ ಇರತ್ತೆ, ಅದರ ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇರತ್ತೆ. ಎಲ್ಲ ಸಿಕ್ಕೇ ಸಿಗತ್ತೆ. ಸಿಗದೆ ಇರೋದ ನೀವೆಲ್ಲ ನಮ್ಮ ಏನು ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್ ನ ಜಾಯಿನ್ ಆಗಿರ್ತೀರಾ. ಪ್ರತಿ ದಿವಸ ನಾನೇ DPP ಅಂತ ಐ ವಿಲ್ ಗಿವ್ ಯು 20 ಕ್ವೆಶ್ಚನ್ಸ್ ಅಥವಾ 25 ಕ್ವೆಶ್ಚನ್ಸ್. ಓಕೆನಾ? 20 to 25 ಕ್ವೆಶ್ಚನ್ಸ್ ಇಲ್ಲೇ ಸಿಕ್ಬಿಡತ್ತೆ. ಓಕೆನಾ? ಡೈಲಿ 2 ಕ್ಲಾಸ್ ಇರತ್ತಾ? ಬೆಳಿಗ್ಗೆ 1 ಕ್ಲಾಸು, ಸಂಜೆ 1 ಕ್ಲಾಸು. ಇಲ್ಲೇ ಆಗೋಯ್ತಾ 50 MCQ. Yes, 50 MCQ, only 50 minutes. Next I'm coming there only. In 2 years ಎಷ್ಟು? 36,000 questions. ನೀವು ಸಾಲ್ವ್ ಮಾಡ್ದೆ ಬಿಟ್ಟಿರೋ ಕ್ವೆಶ್ಚನ್ಸ್ ಇರುತ್ತೇನ್ರಿ? ಅಷ್ಟು ಸಾಲ್ವ್ ಮಾಡ್ಬಿಟ್ಟಿರ್ತೀರಾ. ಎಸ್, ನೋ ಡಿಸ್ಟ್ರಾಕ್ಷನ್ಸ್. ಕರೆಕ್ಟ್. ಎವ್ರಿ ಡೇ ಡೂಯಬಲ್ ಟಾರ್ಗೆಟ್ ಇಲ್ವೋ? ಇಲ್ಲ ಮ್ಯಾಮ್, ನಾನು ಎಲ್ಲ 50 ಬಯೋ ಮಾಡಲ್ಲ ಮ್ಯಾಮ್ ಅಂದ್ರೆ ಓಕೆ. 10 ಫಿಸಿಕ್ಸ್. ಓಕೆ, ಲೆಟ್ ಅಸ್ ಕೀಪ್. ಸ್ವಲ್ಪ ನೀಟ್ ಮಕ್ಕಳು ಫಿಸಿಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಉಳಿದಿರ್ತೀರಿ. ಸೊ 15 MCQs ಫಿಸಿಕ್ಸ್, 15 ಕೆಮಿಸ್ಟ್ರಿ, 20 ಬಯಾಲಜಿ. ಕ್ವಾಲಿಫೈಯಿಂಗ್ ಅದ್ ಬೇರೆ, ಜನರಲಿ 650 ಮೇಲಿರುತ್ತೆ. ಓಕೆನಾ ಮ್ಯಾಮ್? ಇಷ್ಟೆಲ್ಲ ಹೇಳಿದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿ ಮ್ಯಾಮ್ ಅಂತ ಕೆಲವೊಬ್ರು ಬರ್ತೀರಾ. ಸೊ ಈಗ ದಿಸ್ ಇಸ್ ದ ಚಾರ್ಟ್. ನೀವು ನೋಡಿದ್ರೆ ಹೈಯೆಸ್ಟ್ ವೇಟೇಜ್ ಇರೋವಂಥದ್ದು ಹ್ಯೂಮನ್ ರಿಪ್ರೊಡಕ್ಷನ್, ಮಾಲಿಕ್ಯುಲರ್ ಬೇಸಿಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ನ್ಯೂರಲ್ ಕಂಟ್ರೋಲ್ ಹಾಗೂ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಇದು ನಿಮ್ಮ ಫಸ್ಟ್ PUC ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ KCET ಎಕ್ಸಾಮ್ ಅಲ್ಲಿ ಸ್ಪ್ಲಿಟ್ ಹೇಗಿರುತ್ತೆ ಗೊತ್ತಾ? KCET ಎಕ್ಸಾಮ್ ಅಲ್ಲಿ 40 ಕ್ವೆಶ್ಚನ್ಸ್ PU1 ಇರುತ್ತೆ. 40% PU1, 60% ಕ್ವೆಶ್ಚನ್ಸ್ PU2. ಸೊ ಈ ತರ ಸ್ಪ್ಲಿಟ್ ಇರುತ್ತೆ. PU1 ಸಿಲೆಬಸ್ 40%, PU2 ಸಿಲೆಬಸ್ 60% ಇರುತ್ತೆ. ಸೊ ಯೂಶುವಲಿ ಪ್ರತಿ ಚಾಪ್ಟರ್ ಇಂದ 1 ಕ್ವೆಶ್ಚನ್ ಅಂತೂ ಬಂದೇ ಬರುತ್ತೆ. ಫಸ್ಟ್ PU ಚಾಪ್ಟರ್ಸ್ ಇಂದ 1 ಮಾರ್ಕ್ ಅಂತೂ ಬಂದೇ ಬರುತ್ತೆ. ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ಜಾಸ್ತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನ್ಯೂರೋನಲ್ ಕಂಟ್ರೋಲ್ ಅಲ್ಲಿ 2 ಪ್ರಶ್ನೆ, 2. ಫೋಟೋಸಿಂಥಸಿಸ್ ಇಂದಾನು 2. ಸೊ 1ರಿಂದ 2 ಪ್ರಶ್ನೆ ಖಂಡಿತವಾಗ್ಲು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದೀಸ್ 2 ಆರ್ ವೆರಿ 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 ಇಂಪಾರ್ಟೆಂಟ್. ವೈ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ 20 ಲಕ್ಷ ಜನ ಬರೀತಾರೆ. ನಾನು 20 ಲಕ್ಷ ಜನದಲ್ಲಿ 1 ಲಕ್ಷ ಜನ ಮಾತ್ರ ಫಿಲ್ಟರ್ ಮಾಡ್ಬೇಕಲ್ಲ. ದೇ ಶುಡ್ ಬಿ ದಟ್ ಸ್ಮಾರ್ಟ್ ಪೀಪಲ್ ಅಲ್ವಾ? ಸೊ ಹಂಗಾಗಿ ದೇವ್ ಮೇಡ್ ಇಟ್ ವೆರಿ ಡಿಫಿಕಲ್ಟ್. ಓಕೆನಾ? ನೆಕ್ಸ್ಟ್ ನೀಟ್ ನ ಕತೆಗೆ ಬಂದ್ರೆ, ನೀಟ್ ಅಲ್ಲಿ ಈಕ್ವಲ್ ಸ್ಪ್ಲಿಟ್ ಇರುತ್ತೆ. ನೀಟ್ ನಲ್ಲಿ PU1 ಪ್ಲಸ್ PU2 ಈಕ್ವಲ್ ಸ್ಪ್ಲಿಟ್ ಇರುತ್ತೆ. ಸೊ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಝೂಮ್ ಮಾಡ್ಕೊಂಡು ನೋಡಿ. ಸೆಲ್ ಯೂನಿಟ್ ಆಫ್ ಲೈಫ್ 3 ಪ್ರಶ್ನೆ ತುಂಬಾ ಜಾಸ್ತಿ ಬರೋದು. ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಸತತವಾಗಿ 4 ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್, ಇದು 3 ಎಲ್ಲ ಸೆಕೆಂಡ್ PU ಟಾಪಿಕ್ಸ್. ಫಸ್ಟ್ PU ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಸೆಲ್ ಯೂನಿಟ್ ಆಫ್ ಲೈಫ್ ಇಂದ 3 ಪ್ರಶ್ನೆ. ಸೆಲ್ ಸೈಕಲ್, ಸೆಲ್ ಡಿವಿಷನ್ ಇಂದ 4ರಿಂದ 5 ಪ್ರಶ್ನೆ. ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ತುಂಬಾ ಮುಖ್ಯ. ಓಕೆನಾ? ದೆನ್ ಯು ಸಿ ಇಲ್ಲಿ ನ್ಯೂರೋನಲ್ ಕಂಟ್ರೋಲ್, ಕೆಮಿಕಲ್ ಕಂಟ್ರೋಲ್ 2 ಮಾರ್ಕ್ ಪ್ರಶ್ನೆಗಳು ಬಂದೇ ಬರುತ್ತೆ. ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್, ಬಾಡಿ ಫ್ಲೂಯಿಡ್ಸ್, ಎಕ್ಸ್ಕ್ರೀಟರಿ, ಲೋಕೋಮೋಷನ್, ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಇಂದಾನು 2 ಪ್ರಶ್ನೆ ಬರುತ್ತೆ. ಓಕೆ, ಬಟ್ ಇಲ್ಲಿ ಇಟ್ ಇಸ್ ಡಿಲೀಟೆಡ್, ರೈಟ್? ದೀಸ್ 2 years ಇಟ್ ಇಸ್ ಡಿಲೀಟೆಡ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಓಕೆ, ನೆಕ್ಸ್ಟ್ ಆನಿಮಲ್ ಕಿಂಗ್ಡಮ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ನೋಡಿ. ಸೊ ಇದೆಲ್ಲ ಚಾಪ್ಟರ್ಸ್ ಒಂದು. ಫ್ರಮ್ ಹಿಯರ್ ಆಲ್ ದ ಚಾಪ್ಟರ್ಸ್ one ಕ್ವೆಶ್ಚನ್ ಈಚ್. ಬಟ್ ಈ 3 ಏನಿದೆಲ್ಲ, ದೀಸ್ 3 ಆರ್ ದ ಹೈಯೆಸ್ಟ್ ವೇಟೇಜ್. ಕಲರ್ ಚೇಂಜ್ ಮಾಡ್ಬಿಡೋಣ. ದೀಸ್ 3 ಆರ್ ಹೈಯೆಸ್ಟ್ ವೇಟೇಜ್. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನೋಡಿ, ನಾನೇನ್ ಸುಮ್ನೆ ಗಾಳಿಯಲ್ಲಿ ಹೇಳ್ತಾ ಇಲ್ಲ. ಐ ಹ್ಯಾವ್ ಸೀನ್ ಪೇಪರ್ಸ್ ಫ್ರಮ್ 2020, 2021, 2, 3, 4, 5 and 6. ಸೊ ಇದ್ರ ಪ್ರಕಾರ ಅನಲೈಸ್ ಮಾಡಿ ಹೇಳ್ತಾ ಇರೋದು. ಮ್ಯಾಮ್, ಅನಿಮಲ್ ಕಿಂಗ್ಡಮ್ ಈಸ್ ಡಿಫಿಕಲ್ಟ್, ಬಟ್ ಅದನ್ನ ಈಸಿ ಮಾಡೋಣ, ಟೆನ್ಷನ್ ತಗೊಳ್ಬೇಡಿ, ಐ ವಿಲ್ ಬಿ ದೇರ್ ವಿತ್ ಯು. ಓಕೆ, ಸೊ ಇದಿಷ್ಟು ಚಾಪ್ಟರ್ಸ್ ಅನ್ನ, ಹೈ ವೇಟೇಜ್ ಚಾಪ್ಟರ್ಸ್ ಅನ್ನ ಫಸ್ಟ್ ಕಲಿಬೇಕು. ಹೈ ವೇಟೇಜ್ ಚಾಪ್ಟರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅದನ್ನ ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದಾದ ನಂತರ ವಿ ಕ್ಯಾನ್ ಗೋ ಫಾರ್ ಅದರ್ ಚಾಪ್ಟರ್ಸ್. ಓಕೆ, ಸೊ ದಿಸ್ ಇಸ್ ಯೋರ್ ಕಂಪ್ಲೀಟ್ ಸಿಲೆಬಸ್.
ಕಾಮನ್ ಮಿಸ್ಟೇಕ್ಸ್: ಓಪನಿಂಗ್ ಬುಕ್ ಅಂಡ್ ಮೈಂಡ್ ಎಲ್ಸ್ವೇರ್, ಫೇಕ್ ಸ್ಟಡಿಂಗ್, ಪಾಸಿವ್ ವಾಚಿಂಗ್. ಸುಮ್ನೆ ಲೆಕ್ಚರ್ಸ್ ಕೇಳಿಸ್ಕೊಳ್ಳೋದು. ಸುಮ್ನೆ ಮ್ಯಾಮ್ ದಿನ ಬೆಳಗ್ಗೆ ಆದ್ರೆ ಯೂಟ್ಯೂಬ್ ಓಪನ್ ಮಾಡು, ಲೆಕ್ಚರ್ಸ್ ಕೇಳಿಸ್ಕೊಳ್ಳೋ, ಅಥವಾ ಕ್ಲಾಸ್ ಅಟೆಂಡ್ ಮಾಡು, ಸುಮ್ನೆ ನೋ ರಿವಿಷನ್, ನೋ ಟೆಸ್ಟ್ ಅನಾಲಿಸಿಸ್, ಅವಾಯ್ಡಿಂಗ್ ಫಿಸಿಕ್ಸ್. ಇದಂತೂ ಪ್ರತಿ ವರ್ಷ ಮಾಡ್ತಾರೆ ಮಕ್ಕಳು. ಮ್ಯಾಮ್ ಬಯಾಲಜಿ ಈಸಿ, ನಾನು ಸ್ಕೋರ್ ಮಾಡ್ಕೋತೀನಿ ಅಂತಂದ್ರೆ ಫಿಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕ್ಸ್ ನ ಅಷ್ಟೊಂದು ಇಗ್ನೋರ್ ಮಾಡಬೇಡಿ, ಖಂಡಿತವಾಗ್ಲೂ ಫಿಸಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಯಾಕ್ಲಾಗ್. ಇದಿಷ್ಟು ಕಾಮನ್ ಮಿಸ್ಟೇಕ್ಸ್ ನೀವು ನಿಜವಾಗ್ಲೂ ಮಾಡಲೇಬಾರ್ದು. ಪ್ಲೀಸ್ ಡೋಂಟ್ ಡೂ ಇಟ್. ಐ ರಿಕ್ವೆಸ್ಟ್ ಯು, ಡೋಂಟ್ ಡೂ ಇಟ್. ನೆಕ್ಸ್ಟ್ ನಾನ್ ನೆಗೋಷಿಯಬಲ್ಸ್. ಇದನ್ನ ನೀವು ಮಾಡ್ಲೇಬೇಕು. ಆರಂಭ ರೂಲ್ಸ್ ಇವು. ನೀವು ನನ್ನೊಟ್ಟಿಗೆ ನನ್ನ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿದ್ರೆ, ಆರಂಭ ಬ್ಯಾಚ್ ನ ಜಾಯಿನ್ ಆದ್ರೆ, ಯು ವಿಲ್ ಹ್ಯಾವ್ ಟು ಫಾಲೋ ದೀಸ್ ರೂಲ್ಸ್. ನೋ ಬ್ಯಾಕ್ಲಾಗ್ಸ್. ಬ್ಯಾಕ್ಲಾಗ್ಸ್ ಇದ್ರೆ ನಿದ್ದೆ ಮಾಡಂಗೆ ಇಲ್ಲ. ನಿದ್ದೆ ತುಂಬಾ ಇಂಪಾರ್ಟೆಂಟ್ ಅನ್ಕೊಳ್ಳಿ, ಬಟ್ ಅಟ್ ಲೀಸ್ಟ್ ಆ ವಾರದ್ದು ಮುಗಿಸೋವರೆಗೂ ನೋ ಬ್ಯಾಕ್ಲಾಗ್ ಸ್ಲೀಪ್. ಡೈಲಿ ರಿವಿಷನ್ ಡೆಫಿನೆಟ್ಲಿ ಅವತ್ತಿಂದ ಅವತ್ತು ನೀವು ರಿವೈಸ್ ಮಾಡ್ಲೇಬೇಕು. ನಾನು ಟಾಸ್ಕ್ ಕೊಡ್ತೀನಿ, ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ. ಐ ವಿಲ್ ಬಿ ಗಿವಿಂಗ್ ಯು ಟಾಸ್ಕ್ ದೇರ್. ಯು ವಿಲ್ ಹ್ಯಾವ್ ಟು ಫಿನಿಶ್ ಯುವರ್ ಟಾಸ್ಕ್. ಡೌಟ್ಸ್ ಏನೇ ಇದ್ರು 24 hours ಅಲ್ಲಿ ನೀವು ಕೇಳ್ಬಿಡ್ಬೇಕು ನಂಗೆ. ಮ್ಯಾಮ್ ಇದು ಅರ್ಥ ಆಗ್ತಿಲ್ಲ, 10 ಸಲ ಬಂದ್ ಕೇಳಿ, ಮ್ಯಾಮ್ ನಂಗೆ ಇದು ಅರ್ಥ ಆಗಿಲ್ಲ, ಹೇಳಿ ಮ್ಯಾಮ್ ನನ್ಗೆ ಅಂತ. ಐ ವಿಲ್ ಲಿಸನ್ ಟು ಯು. ಐ ಪ್ರಾಮಿಸ್. ಮೇ ಬಿ ಸ್ವಲ್ಪ ಸ್ವಲ್ಪ ಬೈಬೋದು, ಏನೋ ಇಷ್ಟು ಅರ್ಥ ಆಗಿಲ್ವಾ ಅಂತ, ಬಟ್ ಐ ವಿಲ್ ಟೀಚ್ ಯು.